ಡಿಸೆಂಬರಲ್ಲಿ ಸಿನಿ ಪ್ರೇಕ್ಷಕರಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಸಲಾರ್ ರಿಲೀಸ್ ಆಗ್ತಿದೆ, ಟಂಕಿ ರಿಲೀಸ್ ಆಗ್ತಿದೆ, ನಮ್ಮ ಬಾಸ್ ಅವರ ಕಾಟೇರ ರಿಲೀಸ್ ಆಗ್ತಿದೆ. ನೀವು ಯಾವ ಫಿಲಮ್ ಕಾಯ್ತಾ ಇದ್ದೀರಾ? ನಾನು ಅಬ್ಜಸ್ಲಿ ನಮ್ಮ ಡಿ ಬಾಸ್ ಕಾಟೇರ ಸಿನಿಮಾನೇ ಕಾಯ್ತಾ ಇದ್ದೀನಿ. ಡಿಸೆಂಬರಲ್ಲಿ ತುಂಬ ಸಿನಿಮಾಗಳು ಬರ್ತಾಯಿದ್ದಾರೆ. ಅದರಲ್ಲಿ ಗೆಲ್ಲೋದು ಮಾತ್ರ ನಮ್ಮ ಕಾಟೇರ ಹುಲಿನೇ ಅಂತ ಹೇಳ್ತೀನಿ. ಪಕ್ಕ ಕಾಟೇರನೇ ಗೆಲ್ಲೋದು, ಡಿ ಬಾಸ್ ಸಿನಿಮಾನೇ ಗೆಲ್ಲೋದು. ಅಂದರೆ ಅವ ಪೈಪೋಟಿಗೆಲ್ಲ ಬರ್ತಾಯಿದೆ, ಅಂದರೆ ಬೇರೆ ಭಾಷೆ ಚಿತ್ರಗಳು ಬರ್ತಾಯಿದೆ, ನಮ್ಮ ಎದುರು ಬರ್ತಾ ಇರ್ಬೋದು. ಅಂದರೆ ನುಗ್ಗುತ್ತೆ ನಮ್ಮ ಕಾಟೇರ, ಪಕ್ಕ ನುಗ್ಗುತ್ತೆ. ಯಾಕಂದರೆ ಇವಾಗ ನೋಡಿ, ಅವ್ರೂರಲ್ಲಿ ಅವ್ರದ್ದೇ ಹವ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಟೇರದ್ದೇ ಹವ. ಬೇರೆ ಯಾವುದೇ ಭಾಷೆ ಸಿನಿಮಾ ರಿಲೀಸ್ ಆದ್ರೂ ನಮ್ಮೂರಲ್ಲಿ ನಮ್ಮದೇ ಹವ ಅನ್ನೋ ಥರ ನಮ್ಮ ಕಾಟೇರ ಪಕ್ಕ ಯಶಸ್ವಿ ಆಗುತ್ತಂಪ. ಗೆಲ್ಲೋದು ಮಾತ್ರ ಇವಾಗ ನೋಡಿ, ಓಡೋ ಕುದುರೆಯಲ್ಲಿ ಇವಾಗ ಕಾಟೇರ ಒಂದೇ ಸಿನಿಮಾ ರಿಲೀಸ್ ಆದರೆ ಅದಕ್ಕೆ ಬೆಲೆ ಇರೋಲ್ಲ. ಓಡೋ ಕುದುರೆಯಲ್ಲಿ 8 ಕುದುರೆ ಆ ಪಂದ್ಯದಲ್ಲಿ ಇದ್ರೇ ಅದಕ್ಕೆ ಬೆಲೆ ಅಲ್ವಾ. ಅದರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬೇಜಾನ್ ಸಿನಿಮಾಗಳು ರಿಲೀಸ್ ಆಗ್ಬೋದು, ಬಟ್ ಅದರಲ್ಲಿ ಗೆಲ್ಲೋದು ಮಾತ್ರ ನಮ್ಮ ಕನ್ನಡ ಸಿನಿಮಾ, ಕರ್ನಾಟಕ ಸಿನಿಮಾ, ಕನ್ನಡದ ಸಿನಿಮಾ, ರೈತರಿಗಾಗಿ ಮಾಡಿದಂಥ ಸಿನಿಮಾ ಕಾಟೇರನ ಗೆಲ್ಲೋದು ಅಂತ. ನಿಮ್ಮ ಪ್ರಕಾರ ಒಂದು ಅಂದಾಜು ಎಷ್ಟು ಕೋಟಿ ಕಲೆಕ್ಷನ್ ಮಾಡ್ಬೋದು ಕಾಟೇರ ಅಂತ? ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಎಷ್ಟು ಅಂತ. ಇವಾಗ ರೈತರ ಪರವಾಗಿ ಮಾಡಿದಾರಂದರೆ ಒಂದು ಅದರಲ್ಲಿ ಏನೋ ಬೇರೆ ಥರ ಯೋಚನೆ ಮಾಡಿನೇ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಆಗ್ಬೋದು, ಪಕ್ಕ 100 ದಾಟತ್ತೆ ಅಂತ ನನ್ನ ಪ್ರಕಾರ. 100 crores ಪಕ್ಕ ದಾಟತ್ತೆ ಡಿ ಬಾಸ್ ಕಾಟೇರ. ಅಂದರೆ ನೀವು ಟ್ರೈಲರ್ ಎಲ್ಲ ನೋಡಿದಾಗ ಹೇಗೆ ಅನಿಸ್ತು ಅಂತ? ಅಂದರೆ ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ ಡಿ ಬಾಸು. ಅದರಲ್ಲಿ ಈ ಸಿನಿಮಾ ಆ ಟ್ರೈಲರ್ ನೋಡಿದ ಮೇಲೆ ನನಗೆ ಅನಿಸ್ತದೆ ಡಬಲ್ ಕ್ಯಾರೆಕ್ಟ್ ಮಾಡವ್ರ ಡಿ ಬಾಸ್ ಇದರಲ್ಲಿ. ಯಾಕಂದರೆ ಸ್ಟಾರ್ಟಿಂಗ್ ಒಂದು ಮಚ್ಚಿಗಿಚ್ಚು ಲಾಂಗ್ ಹಿಡ್ಕೊಂಡು ಅದು ಹಳೆಯ ಸಿನಿಮಾಗಳನ್ನ ಆ ಥರ ನೆನ್ಪು ಬಂದರು. ಆಮೇಲೆ ಲಾಸ್ಟಲ್ಲಿ ಒಂದು ಟ್ರೈಲರ್ ಒಂದು ನೋಡುತ್ತೆ, ಅದು ಒಂಥರ ಎಮ್ಮೆ ಹಿಡ್ಕೊಂಡು ಬರೋ ಥರ ಒಂದು ಸೀನ್ ಇದೆ. ಕೋನ ಹಿಡ್ಕೊಂಡು ಬರೋ ಥರ ಒಂದು ಸೀನ್ ಇದೆ. ಅದು ನೋಡ್ಬಿಟ್ಟು ಅನ್ನಿಸ್ತು ನನಗೆ, ಡಬಲ್ ಕ್ಯಾರೆಕ್ಟರ್ ಏನಾದರೂ ಇದೆಯಾ ಕಾಟೇರ ಸಿನಿಮಾದಲ್ಲಿ ಅಂತ. ಆ ಥರ ಒಂದು ಅನಿಸ್ತು. ತುಂಬ ಇವಾಗ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಅಂದರೆ, ಆಲ್ರೆಡಿ ಇವಾಗ ಏನಾದರೂ ಅವ್ರು ಬುಕ್ ಮೈ ಶೋ ಓಪನ್ ಮಾಡಿಬಿಟ್ರೆ ಎಲ್ಲ ಥಿಯೇಟ್ರ್ಗಳು ಇಡೀ ಕರ್ನಾಟಕ ತುಂಬ ಸೋಲ್ಡ್ ಔಟ್ ಆಗಿಬಿಡುತ್ತೆ ಅಂತ ನನ್ನ ಪ್ರಕಾರ. ರಿಲೀಸ್ ಆಗ್ತಿದೆ, ನೀವು ಡಿ ಬಾಸ್ ಅಭಿಮಾನಿಯಾಗಿ ಏನು ಹೇಳ್ತೀರಾ ಅಂತ? 21 ಆಲ್ ದ ಬೆಸ್ಟ್ ಅಂತ. ಫಸ್ಟ್ ಆಫ್ ಆಲ್ ನಮ್ಮ ಡಿ ಬಾಸ್ಗೆ ಆಲ್ ದ ಬೆಸ್ಟ್. ಡಿ ಬಾಸ್ಗೆ ಯಾಕೆ ಆಲ್ ದ ಬೆಸ್ಟ್ ಅಂದರೆ, ಡಿ ಬಾಸ್ಗೆ ಇಷ್ಟು ಯಾಕೆ ಫ್ಯಾನ್ ಫಾಲೋ ಇದೆ ಮತ್ತು ಅವ್ರಿಗೆ ಯಾಕೆ ಇಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂದರೆ, ಅವರು ಒಂದು ಅಭಿಮಾನಿಗಳಿಗೆ ಕೊಡುವಂಥ ಒಂದು ರೆಸ್ಪೆಕ್ಟ್ ಆಗಿರ್ಬೋದು, ಗೌರವ ಆಗಿರ್ಬೋದು. ಇವಾಗ ನೋಡಿ, ಫ್ಯಾನ್ಸ್ ಯಾರೇ ಆಗಿರ್ಬೋದು, ಯಾವುದೇ ಒಬ್ಬ ಸ್ಟಾರ್ ಫ್ಯಾನ್ಸ್ ಆಗಿರ್ಬೋದು, ಅವ್ರಿಗೆ ನಿಜವಾಗ್ಲೂ ಒಂದು ವ್ಯಾಲ್ಯೂ ಮರ್ಯಾದೆ ಅಂತ ಕೊಟ್ಟಂಥ ದೊಡ್ಡ ಒಬ್ಬ ಸ್ಟಾರ್ ಅಂದರೆ ಅದು ನಮ್ಮ ಡಿ ಬಾಸ್. ಯಾಕಂದರೆ ಆ ಅಭಿಮಾನಿಗಳನ್ನ ಒಂದು ಸೆಲೆಬ್ರಿಟಿ ಅಂತ ಕರೆಸ್ಕೊಂಡು ಎದೆ ಮೇಲೆ ಟ್ಯಾಟೋನ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಅಂಥ ದೇವರು ನಿಜವಾಗ್ಲೂ ಯಾವ ಒಬ್ಬ ಸ್ಟಾರ್ನು ಆ ಥರ ಒಬ್ಬ ಹಾಕ್ಸೋಕ್ಕೆ ಸಾಧ್ಯನೇ ಇಲ್ಲ. ಅದು ಡಿ ಬಾಸ್ ಹಾಕ್ಸ್ಕೊಂಡಿದ್ದಾರಲ್ಲ, ತುಂಬ ಇಷ್ಟ. ಡಿ ಬಾಸ್ಗೆ ಆಲ್ವೇಸ್ ಸಪೋರ್ಟ್. ಅವ್ರಿಗೆ ಸಿನಿಮಾ ಮಾಡಲಿ ಬಿಡಲಿ, ಅವ್ರು ಯಾವುದೇ ಸಿನಿಮಾ ಮಾಡಲಿ, ಒಟ್ಟಿನಲ್ಲಿ ಅವ್ರಿಗೆ ಆಲ್ವೇಸ್ ಸಪೋರ್ಟ್ ಆಗೇ ಇರ್ತೀವಿ. ಸೊ ಕನ್ನಡ ಇಂಡಸ್ಟ್ರಿಗೂ ಸಪೋರ್ಟು, ಸೊ ಆಲ್ವೇಸ್ ಡಿ ಬಾಸ್ಗೂ ಸಪೋರ್ಟಿಂಗ್ ಆಗೇ ಇರ್ತೀವಿ. ನೀವು ಕಾಟೇರ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ? ಅದು ಡಿಸೆಂಬರ್ 29ಕ್ಕೆ ನೀವು ಥಿಯೇಟ್ರ್ ಹತ್ರ ಬಂದು ನೋಡಿದ್ರೇ ಗೊತ್ತಾಗುತ್ತೆ. ಡಿ ಬಾಸ್ ಇಡೀ ಬೆಂಗಳೂರಲ್ಲಿ ಅಷ್ಟೆಲ್ಲ ಸೆಲೆಬ್ರೇಷನ್, ಇಡೀ ಕರ್ನಾಟಕದ ತುಂಬ ರೈತರು ಈ ಥರ ಈ ಸಿನಿಮಾನ ಸೆಲೆಬ್ರೇಷನ್ ಮಾಡೇ ಮಾಡ್ತಾರೆ. ರೈತರು ಇಡೀ ಕರ್ನಾಟಕ ತುಂಬ ಪ್ರತಿಯೊಬ್ಬರು, ಕರ್ನಾಟಕ ಜನತೆ, ಪ್ರತಿಯೊಬ್ಬ ಆಟೋ ಡ್ರೈವರ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ಕೂಲಿ ಕಾರ್ಮಿಕರಿಂದ ಹಿಡಿದು ನಮ್ಮ ದೇಶ ಕಾಯೋ ಸೈನಿಕರವರೆಗೂ ಸೆಲೆಬ್ರೇಷನ್ ಮಾಡ್ತಾರೆ. ಯಾಕಂದರೆ ದೇಶ ಇವಾಗ ನಮ್ಮ ಪರಿಸ್ಥಿತಿ ಏನಿದೆ ರೈತರದು, ಅದನ್ನು ಅರ್ಥ ಮಾಡಿ ನೀಟಾಗಿ ಈ ಕಾಟೇರ ಸಿನಿಮಾ ಮೂಲಕ ಡೈರೆಕ್ಷನ್ ಮಾಡಿದ್ದಾರೆ ತರುಣ್ ಸುಧೀರ್ ಅವರು. ಸೊ ಈ ಸಿನಿಮಾ ಮೂಲಕ ಒಂದು ಅರ್ಥಪೂರ್ಣ ರೈತರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇವಾಗ ಈ ಸಿನಿಮಾ ಮೂಲಕ ತಿಳಿಸ್ಕೊಡ್ತಾರೆ. ದಯವಿಟ್ಟು ಕಾಟೇರ ಸಿನಿಮಾನ ಡಿಸೆಂಬರ್ 29ಕ್ಕೆ ನೋಡಿ ಆರೈಸಿ, ನಮ್ಮ ಡಿ ಬಾಸ್ಗೆ ಇನ್ನೂ ಸಪೋರ್ಟ್ ಮಾಡಿ. ಮತ್ತು ಹೋದ ವರ್ಷ ಕ್ರಾಂತಿ ಸಿನಿಮಾ ರಿಲೀಸ್ ಆಯಿತು. ಆ ಸಿನಿಮಾ ಅದರಲ್ಲೂ ಒಂದು ಸ್ಕೂಲ್ ಬಗ್ಗೆನ ತೋರಿಸಿದ್ದಾರೆ. ಅಂದರೆ ಅವ್ರು ಪ್ರತಿ ಸಿನಿಮಾನೂ ಏನೋ ಒಂದು ಅವರು ನಾವು ಬೆಳೆದು ಸ್ಟಾರ್ ಆಗಬೇಕಂತ ಸಿನಿಮಾ ಮಾಡ್ತಾಯಿಲ್ಲ. ಈ ಸಿನಿಮಾಗಳಿಂದ ಅವ್ರು ಮಾಡ್ತಿರೋ ಸಿನಿಮಾಗಳಿಂದ ನಮ್ಮ ಕರ್ನಾಟಕ ಒಳ್ಳೇದಾಗಬೇಕು, ಕರ್ನಾಟಕ ಬೇರೆ ಲೆವೆಲಲ್ಲಿ ಬೆಳಿಬೇಕು, ಅವ್ರನ್ನ ಕರ್ನಾಟಕ ಬೆಳೆಸೋಕ್ಕೋಸ್ಕರ ಸಿನಿಮಾ ಮಾಡ್ತಾಯಿದ್ದಾರೆ ಅನಿಸ್ತದೆ. ಹೋದ ವರ್ಷ ಕ್ರಾಂತಿ ಸಿನಿಮಾ ಮಾಡಿದ್ರು, ಸ್ಕೂಲ್ ಬಗ್ಗೆ ಮಾಡಿದ್ರು. ಅದು ಏನೋ ಒಂದು ಇವಾಗ ಈ ವರ್ಷ ಈ ಕಾಟೇರ ಸಿನಿಮಾ ಬರ್ತಾಯಿದೆ. ಈ ಸಿನಿಮಾದಲ್ಲೂ ಒಂದು ರೈತರ ಬಗ್ಗೆ ಪ್ರತಿ ಸಿನಿಮಾನೂ ಒಂದು ಏನೋ ಒಂದು ಕರ್ನಾಟಕದ ಬಗ್ಗೆನೇ, ಒಂದು ಕನ್ನಡದ ಬಗ್ಗೆನೇ ಏನೋ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ಸೊ ನೋಡಿ, ಅವ್ರಿಗೆ ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಇದೆ. ಅಂದರೆ ಕನ್ನಡ ಅಂದರೆ ಅವ್ರ ತಾಯಿ ಅಂತ ಫುಲ್ ಯಾರೂ ಬೇರೆ ಸಿನಿಮಾಗಳನ್ನ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಡಿ ಬಾಸ್ ಕನ್ನಡದಲ್ಲೇ ಮಾಡಬೇಕು. ಕನ್ನಡ ಸಿನಿಮಾನೇ ಒಂಥರ, ನಾವು ಆ ಕನ್ನಡ ಸಿನಿಮಾ ಬಿಟ್ಟು ಹೋಗಬಾರ್ದು, ಕನ್ನಡ ಸಿನಿಮಾನೇ ಮಾಡ್ಕೊಂಡು ಕನ್ನಡ ಸಿನಿಮಾದಲ್ಲೇ ಬೆಳಿಬೇಕು ಅಂತ ಒಂದು ಸಿನಿಮಾನ ಮಾಡ್ತಾಯಿದ್ದಾರೆ. ಸೊ ಆಲ್ ದ ಬೆಸ್ಟ್ ಕಾಟೇರ, ಒಳ್ಳೇದಾಗಲಿ. ನೀವು ಹೇಳಿದ್ರಿ ಬ್ರೋ, ಬೇರೆ ಪರಭಾಷೆಗಳ ಸಿನಿಮಾಗಳು ಅವತ್ತು ರಿಲೀಸ್ ಆಗ್ತಾಯಿದೆ ಅಂತ ಹೇಳಿದ್ರಿ. ಒಂದು ಬಂದೂಕಲ್ಲ 100 ಪಿರಂಗಿಗಳು ಬಂದ್ರೂ ಡಿಸೆಂಬರ್ 29ಕ್ಕೆ ನಮ್ಮ ಕಾಟೇರ ಸಿನಿಮಾನ ತಡೆಯೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ. ಎಲ್ಲ ಸಿನಿಮಾಗಳು ಪುಡಿ ನಮ್ಮ ಕಾಟೇರ ಸಿನಿಮಾಗಳ ಮುಂದೆ.
SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.